ಬೆಳಗ್ಗೆಯಿಂದ ಕೋಡಂಬಳ್ಳಿ ಜಿಲ್ಲಾ ಪಂಚಾಯಿತಿ ಮುಗಿಸ್ಕೊಂಡು ಈಗ ಅಕ್ಕೂರು ಜಿಲ್ಲಾ ಪಂಚಾಯಿತಿ ಸುಮಾರು 6 ಪಂಚಾಯಿತಿಗಳು ಬರ್ತದೆ ವ್ಯಾಪ್ತಿಯಲ್ಲಿ. ಇಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. MLA ಸುಮಾರು 6 ವರ್ಷದಿಂದ JDS MLA ಮಾನ್ಯ ಕುಮಾರಸ್ವಾಮಿ ಅವರು ಇಲ್ಲಿ MLA ಆಗಿದ್ದಾರೆ. ಒಂದು ದಿವಸನೂ ಕೂಡ ಜನಗಳ ಕಷ್ಟ ಸುಖವನ್ನು ಕೇಳಿಲ್ಲ. ಇವತ್ತು ಅರ್ಜಿಗಳೇನು ಬರ್ತಾ ಇದ್ದಾವೆ, ಜನಗಳ ತೊಂದರೆಗಳೇನಿದೆ ಅನ್ನೋದನ್ನು ಇವತ್ತು ನಾವು 2 ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿದಾಗ ಗೊತ್ತಾಗ್ತಾ ಇದೆ. ಅವರು ಯಾರದೇ ಕಷ್ಟಗಳನ್ನ ಕೇಳಿಲ್ಲ. ಸಾಕಷ್ಟು ತೊಂದರೆಗಳು ಇವತ್ತು ಈ ತಾಲೂಕಿನ ಜನಗಳಿಗಿದೆ. ಇವತ್ತು ಮಾನ್ಯ DK ಶಿವಕುಮಾರ್ ಅವರು, ನಮ್ಮ ಉಪಮುಖ್ಯಮಂತ್ರಿಗಳು, ಈ ಜಿಲ್ಲೆಯ ಮಗ ಬಂದಿದ್ದಾರೆ. ಬೆಳ್ಪಣ್ಣ ತಾಲೂಕಿನ ಎಲ್ಲ ಸಮಸ್ಯೆಗಳನ್ನು, ಸಾಧ್ಯವಾದ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುವ ಕಾರ್ಯದಲ್ಲಿದ್ದಾರೆ. ಇದಕ್ಕೆ ಜನ ಸಹಕಾರ ಕೊಡ್ತಾರೆ ಅಂತ. ಚುನಾವಣಾ ಸಮಯ ಅಲ್ಲ. ಈಗ ಮಾಜಿ ಮುಖ್ಯಮಂತ್ರಿ ಇಲ್ಲಿದ್ದಾಗ ಉಪಮುಖ್ಯಮಂತ್ರಿ ಬರ್ಲಿಕ್ಕಾಗುತ್ತಾ? ನಾನೇ ಎಲ್ಲ ಮಾಡಿದ್ದೀನಿ, ನಾನೇ ಎಲ್ಲ ಮಾಡೋದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರ್ಬೋದು, ಕಳೆದ ಲೋಕಸಭಾ ಎಲೆಕ್ಷನ್ಗಿಂತ ಮುಂಚೆ DK ಸುರೇಶ್ ಅವರು ಪಂಚಾಯತಿ ಮೀಟಿಂಗ್ಗಳು ಇಟ್ಕೊಂಡ್ರೆ ಅವನ್ಯಾಕೆ ಇಲ್ಲಿಗೆ ಬಂದ ಅಂತ ಹೇಳ್ತಾ ಇದ್ರು. ಅವ್ರ್ಯಾಕೆ ಬರಬೇಕು ಅಂತೇಳಿ ಹಕ್ಕುಚ್ಯುತಿ ಮಂಡನೆಯನ್ನು ಮಾಡಿದ್ರು. ಇದು ಅವರ ಅಭ್ಯಾಸ, ಇದು ಅವರ ರೀತಿ. ಜನಗಳಿಗೆ ಯಾವುದೇ ಕೆಲಸಗಳಾಗಬಾರ್ದು, ಜನ ಕಷ್ಟದಲ್ಲಿ ಉಳಿಬೇಕು, ಜನ ಯಾವತ್ತೂ ಅವ್ರ ಹತ್ರ ಬರಬೇಕು ಅನ್ನೋದೇ ಅವರ ಒಂದು ಇರಾದೆ. ಆ ಕಾರಣಕ್ಕೋಸ್ಕರ ಅವ್ರು ಹೇಳ್ತಾರೆ ಅಷ್ಟೇ. ಅವ್ರು ಯಾವುದೇ ಕಾರಣಕ್ಕೂ ಜನಗಳಿಗೆ ಕೆಲಸ ಮಾಡ್ಕೊಡೋದಿಲ್ಲ. ಸರ್, ಈ ಚುನಾವಣೆಯಲ್ಲಿ DK ಸುರೇಶ್ ಅವರು ಸ್ಪರ್ಧಿಸ್ತಾರ ಅಂತ ಪಕ್ಷ ತೀರ್ಮಾನ ಮಾಡ್ತದೆ. ಅದನ್ನು ಇನ್ನು ಸಮಯ ಇದೆ, ನೋಡೋಣ. ಈಗ ಜನಗಳ ಕೆಲಸ ಮಾಡ್ಕೊಳ್ಳೋ ಕೆಲಸ ಮಾಡಿ.